ಸಿಗತ್ತೆ ಅಂತ ಅಮ್ಮವ್ರು ಹೇಳಿದ್ಮೇಲೂ ಯಾಕೆ ಅಳ್ತೀಯ ಪಾರು? ಖುಷಿನ ನನ್ನಿಂದ ತಡೆಯೋದಕ್ಕಾಗ್ತಿಲ್ಲ ಸಾವಿತ್ರಕ್ಕ. ಜನನಿಗೆ ನಾನ್ ಧೈರ್ಯ ಹೇಳ್ತಿದ್ದೆ, ಮಗು ಸಿಕ್ಕೇ ಸಿಗುತ್ತೆ, ಮಗು ಕ್ಷೇಮವಾಗಿರುತ್ತೆ ಅಂತ. ನನ್ಗೆ ಒಂಥರ ಭಯ ಇತ್ತು. ಮಗು ಜೀವಂತವಾಗಿದ್ಯೋ ಇಲ್ವೋ ಅಂತ ಜನನಿ ಹೇಳಿದಾಗ ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಸತ್ತೇ ಹೋಗ್ಬಿಡ್ಬೇಕು ಅಂತ ಅನ್ಸಿತ್ತು. ಆದ್ರೆ ಈಗ ನಮ್ಮ ಮಗು ನಾಮಕರಣದಷ್ಟೊತ್ತಿಗೆ ನಮ್ಮ ಮನೆಗೆ ಬಂದ್ಬಿಡುತ್ತೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಸಾವಿತ್ರಕ್ಕ. ಅಕ್ಕ ಅಕ್ಕ ಪ್ರೀತಿ ಫೋನ್ ಮಾಡಿದ್ದ. ನಮ್ಮ ಮಗು ಬಗ್ಗೆ ವಿಷಯ ಗೊತ್ತಾಯ್ತಂತೆ. ನಮ್ಮ ಮಗು ಸೇಫ್ ಆಗಿದ್ಯಂತಕ್ಕ. ಅದಕ್ಕೆ ಈ ವಿಷಯನ ನಿಮಗೆ ಹೇಳೋಣ ಅಂತ ಓಡ್ ಬಂದೆ. ನನಗೂ ಈಗ ತಾನೇ ಅತ್ತೆಮ್ಮ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ರು ಜನನಿ. ಅಂತೂ ನಿನ್ನ ನಂಬಿಕೆನ ಗೆದ್ಬಿಡ್ತು ಅಕ್ಕ. ನಾಮಕರಣ ಅಷ್ಟೊತ್ತಿಗೆ ನಾನು ಹೆತ್ ಮಗು, ನನ್ನ ಮಗು ನನ್ನ ಕೈಯಲ್ಲಿರುತ್ತೆ. ಅಮ್ಮ ನನಗೆ ಅಷ್ಟು ಸಾಕು. ಸಾರ್ಥಿ, ಆ ದೇವಸ್ಥಾನದವರು ನಿಮಗೆ ಒಳ್ಳೆ ಡಾಕ್ಟರ್ನೇ ಸಜೆಸ್ಟ್ ಮಾಡಿದ್ದಾರೆ. ಪಾಪುಗೆ ಜ್ವರ ಏನೂ ಬಂದಿಲ್ಲ, ವೆದರ್ ಚೇಂಜಿಗೆ ಮೈ ಬೆಚ್ಚಗಾಗಿದೆ ಅಂತ ಹೇಳಿ ಟಾನಿಕ್ ಕೊಟ್ರಲ್ಲ, ಒಳ್ಳೆ ಡಾಕ್ಟ್ರು. ನಿಮ್ಮ ಮಗಳಿಗೆ ಜ್ವರ ಇಲ್ಲ ಅಂದ ಕೂಡಲೇ ಅವ್ರು ಒಳ್ಳೆ ಡಾಕ್ಟ್ರ್ ಆಗ್ಬಿಟ್ರಾ? ಮತ್ತೆ ಅಷ್ಟು ಟೆನ್ಷನಲ್ಲಿ ಇದ್ದವನಿಗೆ ಟೆನ್ಷನ್ ತಗೊಳ್ಳುವಂಥದ್ದು ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದಾಗ ಮನಸ್ಸಿಗೆ ಎಷ್ಟು ಹಾಯ್ ಅನಿಸ್ತು ಗೊತ್ತಾ ಸಾರ್ಥಿ? ನನ್ನ ಮಗಳಿಗೆ ಒಂದು ಚಿಕ್ಕ ತೊಂದರೆ ಆದರೂ ಈ ಅಪ್ಪನಿಗೆ ತಡ್ಕೊಳಕ್ಕಾಗಲ್ಲ ಸಾರ್ಥಿ. ನನಗೂ ಒಬ್ಳು ಮಗಳಿದ್ದಾಳೆ ದೊಡ್ಡ ಯಜಮಾನ್ರೆ, ಇದು ಅರ್ಥ ಆಗುತ್ತೆ. ಸರಿ ಸರಿ ನಡೀರಿ, ಈಗ ಹೊರಡೋಣ. ಬೇರೆ ಮನೆ ಬೇರೆ ನೋಡಬೇಕು. ಯಾಕೆ? ನಾನು ಊರಾಚೆಗೆ ಆ ದೇವಸ್ಥಾನ ಕರ್ಕೊಂಬಂದಿದ್ದೆ ಮಗುನ. ಅಲ್ಲಿಗೆ ಅಕ್ಕಲಮ್ಮ ಆಗಲಿ ಆರ್ಸನ್ ಕೊಟ್ಟೆಯವರಾಗಲಿ ಯಾರೂ ಬರಲ್ಲ ಅಂತ. ಆದರೆ ಇವತ್ತವರು ಅಲ್ಲಿಗೂ ಬಂದಾಯ್ತಲ್ಲ, ಈಗ ಅದೇ ದೇವಸ್ಥಾನಕ್ಕೆ ನಾವು ಹ್ಯಾಕೆ ಕರ್ಕೊಂಡು ಹೋಗೋದು? ಇವತ್ತು ಸಿಕ್ಕಾಕೊಳ್ಳೋದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಯಿತು. ಯಾವತ್ತಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ಬೇರೆ ಜಾಗ ನೋಡಬೇಕು. ಕಡೀರಿ. ಆದರೆ ಸಾರ್ಥಿ, ನಮಗೆ ದೇವಸ್ಥಾನದಲ್ಲಿ ಸಿಕ್ಕಿರೋ ಜಾಗ ತುಂಬ ಸೇಫ್ ಆಗಿರೋ ಜಾಗ. ನಮ್ಮ ನಿರ್ಧಾರಕ್ಕೆ ದೇವ್ರ ಆಶೀರ್ವಾದನೂ ಇದೆ ಅನ್ನೋ ಒಂದು ಸಮಾಧಾನವೂ ಇರುತ್ತೆ. ಅಮ್ಮ ಮತ್ತು ಮಿಕ್ಕವರೆಲ್ಲ ಆ ಜಾಗದಿಂದ ಹೊರಟ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ. ಮುಂದಿಂದೆಲ್ಲ ದೇವ್ರು ನಡೆಸ್ಕೊಡ್ತಾನೆ ಸಾರ್ಥಿ. ನಿಮಗೆ ಅಷ್ಟು ನಂಬಿಕೆ ಇದ್ದರೆ ಸರಿ ದೊಡ್ಡ ಯಜಮಾನ್ರೆ, ಹಾಗೆ ಮಾಡೋಣ. ಆದರೆ ನಾವು ಅಲ್ಲಿಂದ ಹೊರಟಾಗ ಅವರೆಲ್ಲರೂ ಅಲ್ಲೇ ಇದ್ದರು. ಇನ್ನೂ ಅಲ್ಲೇ ಇದ್ದರೆ ಸಾರ್ಥಿ, ಒಂದು ಕೆಲಸ ಮಾಡ್ತೀನಿ. ಹೇಗಿದ್ರು ಪಾರು ಫೋನ್ ಮಾಡಿದಾಗ ಪ್ರೀತು ಅಮ್ಮ ಎಲ್ಲ ಊರಿನ ಆಚೆರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದು, ಅದೇ ನೆಪ ಇಟ್ಕೊಂಡು ಪ್ರೀತು ಫೋನ್ ಮಾಡ್ತೀನಿ, ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಹೌದು, ಹಾಗೆ ಅವರೆಲ್ಲ ಇನ್ನೂ ಅಲ್ಲೇ ಇದ್ದರೆ ಎಷ್ಟೊತ್ತು ಹೊರಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳಿ. ಜೊತೆಗೆ ಗುರುಗಳು ಏನು ಹೇಳಿದ್ರು ಅಂತಾನು ಕೇಳಿ ತಿಳ್ಕೊಳ್ಳಿ. ಸರಿ ಸರ್. ಅಲ್ಲೋಡು ಅಲ್ಲೋಡು ಅಲ್ಲೋಡು. ದೊಡ್ಡ ಯಜಮಾನ್ರೆ, ವಕೀಲಮ್ಮನ ಕಾರು. ಸಾರ್ಥಿ, ನಮ್ಮೂರಿನ ಕಾರ್ ಹೇಳ್ತಿದ್ರ? ಮಾಮ್ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದಿಲ್ಲ, ಸ್ವಲ್ಪ ಎಲ್ಲಿರೋದು ಕುಡೀರಿ. ಎರಡು ಹೇಳಿ ಹೊಡಿಯಪ್ಪ. ಸಾರ್ಥಿ, ಇವಾಗ ಅವ್ರು ನಮ್ಮನ್ನ ನೋಡ್ತಾ ಇದ್ರು, ಮೊದಲೇ ಹತ್ತತ್ತದಲ್ಲಿ ಅವ್ರು ಯಾವಾಗ ಬೇಕಾದ್ರೆ ನಮ್ಮನ್ನ ನೋಡ್ಬೋದು. ಮೊದಲು ಗಾಡಿ ಹತ್ತಿ ಓಡೋಣ. ಅಲ್ಲಿ ನೋಡಿ, ಆಟೋ ಮೇಲೆ ಪಾರು ಅಂತ ಬರ್ತಿದೆ. ಅದು ನಮ್ಮ ಆದಿತ್ಯನ ಆಟೋ ಅಲ್ವಾ? ಹೌದು, ಅದು ಆದಿ ಆಟೋನೇ. ಮಾಮ್, ನಾಮಕರಣದ ವೇಳೆಗೆ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ರಲ್ಲ, ತಕ್ಷಣ ನಾವು ಜನ್ನಿಗೆ ಕಾಲ್ ಮಾಡಿದೆ. ಹಾಗೆ ಬ್ರೂಗೆ ಕಾಲ್ ಮಾಡಿದೆ, ಅವ್ನು ರಿಸೀವ್ ಮಾಡಲಿಲ್ಲ.
ಈಗ ನೋಡ್ರಿ ಇಲ್ಲೇ ಇದ್ದಾನೆ. ಪಾಪ ಆದಿ ತುಂಬ ಟೆನ್ಷನ್ನು, ತುಂಬ ನೋವಲ್ಲಿದ್ದಾನೆ. ಪಾರ್ವತಿನೂ ಅಷ್ಟೇ, ಮಗುನ ಕಳ್ಕೊಂಡು ನೊಂದು ಹೋಗಿದ್ದಾಳೆ. ಆದರೂ ಆದಿ ತಾನು ಮಗು ಕಳ್ಕೊಂಡು ದುಃಖದಲ್ಲಿದ್ದರೂ ಕೂಡ ನಿನ್ನ ಮಗುನ ಹುಡುಕಾಡೋದಕ್ಕೋಸ್ಕರ ಹಗಲು ರಾತ್ರಿ ಸುತ್ತಾಡ್ತಾ ಇದ್ದಾನೆ. ಜನನಿಗೆ ನಾಮಕರಣದ ಸಮಯದಲ್ಲಿ ನಿನ್ನ ಕೈಯಲ್ಲಿ ಮಗು ಇರುತ್ತೆ ಅಂತ ಕೊಟ್ಟು ಪ್ರಾಮಿಸನ್ನು ಉಳಿಸ್ಕೊಳ್ಳೋಕ್ಕಾಗತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಒದ್ದಾಡ್ತಾ ಇದ್ದಾನೆ. ಗುರುಗಳು ಹೇಳಿದ ಮಾತನ್ನ ಅವನಿಗೆ ಹೇಳಿದ್ರೆ ಅಟ್ಲೀಸ್ಟ್ ಇವತ್ತಿನ ಮಟ್ಟಿಗಾದರೂ ಮನೆಗೆ ಬಂದು ರೆಸ್ಟ್ ಮಾಡ್ತಾನೆ. ಕಾಲ್ ಮಾಡಿ ಹೇಳಪ್ಪ ಪ್ರೀತು. ಸತಿ ಪ್ರೀತು ಫೋನ್ ಮಾಡ್ತಾ ಇದ್ದಾನೆ. ಪಾಸ್ ಆಗಿದ್ದಾನೆ, ಏನಾದರೂ ನೋಡಿರ್ಬೋದಾ? ಮಗು ನೋಡಿ ಫೋನ್ ಮಾಡ್ತಾ ಇರ್ಬೋದಾ? ನನ್ನ ಮನ್ಸಿಗೇನೋ ಇಲ್ಲ ಅನ್ಸುತ್ತೆ ದೊಡ್ಡ ಯಜಮಾನ್ರೆ. ನಾನು ಮಗುನ ಸೀರೆನಲ್ಲಿ ಕವರ್ ಮಾಡ್ಕೊಂಡಿದ್ದೆ, ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ದಯದಿಂದ ಹಾಗೆ ಆಗಿದ್ರೆ ಸಾಕು ಸಾರ್ಥಿ. ಮಾಮ್ ಕಾಲ್ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ಮಗು ಬಗ್ಗೆ ವಿಚಾರಿಸ್ತೀವಂತ ಫೋನ್ ರಿಸೀವ್ ಮಾಡಿಲ್ಲ. ಒಂದು ಕೆಲಸ ಮಾಡೋಣ ಮಾಮ್, ಫೋನ್ ಮಾಡ್ಕೊಂಡು ಹೋಗೋಣ, ಸಿಗ್ತಾನೆ. ಹಾಗೆ ಗುರುಗಳು ಹೇಳಿದ ವಿಷಯ ಹೇಳಿ ಅವನು ವಾಪಸ್ ಮನೆ ಕರ್ಕೊಂಡು ಹೋಗೋಣ. ಅವನು ರೆಸ್ಟ್ ಮಾಡ್ತಾನೆ ಮಾಮ್. ಹೋಗೋಣ, ಬೇಗ ಬಾಪ. ಸಾರಿಪ್ಪ, ಎಳ್ನೀರು ಬೇಡ, ಇದು ಹಿಡ್ಕೊ. ಬನ್ನಿ, ಅದೇ ಬನ್ನಿ. ದೇವ್ರೆ, ಗುರುಗಳ ರೂಪದಲ್ಲಿ ಬಂದು ನನ್ನ ಮಗು ಕ್ಷೇಮವಾಗಿದೆ, ನಮಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಸೂಚನೆ ಕೊಡಿಸಿದ್ಯಾ. ಅಷ್ಟು ಸಾಕು ತಂದೆ ನನಗೆ. ನಾನು ಮೊದಲೇ ಹರಿಸ್ಕೊಂಡಿರೋ ಹಾಗೆ ನನ್ನ ಮಗು ಮುಖ ನೋಡೋವರೆಗೂ ನಾನು ಊಟ ಮಾಡೋದಿಲ್ಲ. ನಾನು ಕೊಟ್ಟ ಮಾತನ್ನು ಉಳಿಸ್ಕೋತೀನಿ. ಅಕ್ಕ, ನಿನ್ನ ಮುಗ್ದಲ್ಲಿ ನಗು ನೋಡಿ ಎಷ್ಟು ದಿನ ಆಯಿತು. ಏನಾಯ್ತಕ್ಕ? ಇಷ್ಟು ದಿವಸ ಮಗು ಕಳೆದೋಗಿರೋ ಚಿಂತೆಲಿದ್ದೆ ಗಣಿ, ಆದರೆ ಈಗ ಮಗು ಸಿಗುತ್ತೆ ಅನ್ನೋ ಸಮಾಧಾನ. ಗುರುಗಳು ಹೇಳಿದ್ರಂತೆ ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ಸಿಗುತ್ತೆ ಅಂತ. ನನ್ನ ಮಗು ನನಗೆ ಸಿಗುತ್ತೆ ಗಣಿ. ಏನು, ನಿನ್ನ ಮಗುನ? ಲೇ ಗಣಿ, ಜನನಿ ಮಗು ನನಗೂ ಮಗು ಇದ್ದಾಗೆ ಅಂತ ಎಷ್ಟೆಲ್ಲ ಹೇಳ್ಬೇಕು ದೊಡ್ಡ. ಅಯ್ಯೋ ಲೇ ಗಣಿ, ನಾಟಕ ಆಡ್ಬೇಡ, ನಾನೇ ನಿನಗೆ ಜೋರಾಗಿ ಹೊಡಿಲಿಲ್ಲ. ಗಣಿ, ಗುರುಗಳು ಹೇಳಿದ ವಿಷಯನ ಆದಷ್ಟು ಬೇಗ ಯಜಮಾನ್ರಿಗೆ ತಿಳಿಸ್ಬೇಕು. ಸರಿ, ನೀನು ಬಾವಂಗೆ ಕಾಲ್ ಮಾಡು, ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ. ಈ ಗಣಿ ಯಾಕೆ ಫೋನ್ ಮಾಡ್ತಿದ್ದಾನೆ? ಈ ಅಪ್ಪ ಫೋನೇ ತೆಗಿತಾ ಇಲ್ಲ. ಯಜಮಾನ್ರೂ ಫೋನ್ ತೆಗಿತಾ ಇಲ್ಲ ಗಣಿ. ಇವರಿಬ್ರಿಗೂ ನಾನು ಯಾವಾಗ ವಿಷಯ ತಿಳಿಸ್ತೀನೋ. ಗುರುಗಳು ಹೇಳಿರೋ ವಿಷಯನ ಕೇಳಿದ್ರೆ ಅವರಿಬ್ರಿಗೂ ಎಷ್ಟು ಸಂತೋಷ ಆಗ್ಬೋದಲ್ವನೋ ಗಣಿ. ಅಮ್ಮನ ಕಾರು
ಇವಾಗ ನಾವು ಆಟೋ ನಿಲ್ಲಿಸ್ಲಿಲ್ಲ ಅಂದ್ರು ಅವರೇ ಓವರ್ಟೇಕ್ ಮಾಡಿ ಬಂದು ಕಾರ್ ನಿಲ್ಲಿಸ್ತಾರೆ. ಏನು ಮಾಡೋದೀಗ? ಇದಂದ್ರೆ ನೀವು ಆಟೋ ನಿಲ್ಸಿ. ಶಾಂತಿ ಏನು ಹೇಳ್ತಾ ಇದ್ದೀರಾ? ನೀವು ಆಟೋ ನಿಲ್ಲಿಸಿ ದೊಡ್ಡ ಯಜಮಾನ್ರೆ, ಮುಂದಿಂದು ದೇವ್ರಿಟ್ಟಂಗೆ ಆಗುತ್ತೆ. ಪಾಪ ಯಜಮಾನ್ರು ಮಗುನ ಹುಡ್ಕೊಂಡು ಅದೆಲ್ಲೆಲ್ಲಿ ಅಲ್ದಾಡ್ತಿದ್ದಾರೋ ಏನೋ. ಮಗು ಸಿಗುತ್ತೆ, ನೀನು ಧೈರ್ಯವಾಗಿರು ಅಂತ ನನಗೆ ಧೈರ್ಯ ಹೇಳ್ತಾರೆ. ಆದರೆ ಆ ಧೈರ್ಯ ಅವರಲ್ಲಿದೆಯೋ ಇಲ್ವೋ. ಗುರುಗಳು ಮಗು ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿರೋ ವಿಷಯನ ಹೇಳ್ಪಾರು. ಯಜಮಾನ್ರೆ, ಅತ್ಯಮ್ಮ ಗುರುಗಳ ಹತ್ರ ಹೋಗಿದ್ರಲ್ಲ, ಗುರುಗಳು ಅಮ್ಮ ಮತ್ತೆ ಪ್ರೀತು ಇಲ್ಲೇ ಇದ್ದಾರೆ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಯಜಮಾನ್ರೆ. ಅತ್ಯಮ್ಮನ ಜೊತೆನೇ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಗುರುಗಳು ಮಗು ಸಿಗುತ್ತೆ ಅಂತ ಹೇಳಿರೋ ವಿಷಯ ಯಜಮಾನ್ರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ. ಅಲ್ಲಪ್ಪ ಅದಿ, ನಾನು ಪ್ರೀತು ಎಷ್ಟು ಸಲ ಕಾಲ್ ಮಾಡಿದ್ವಿ ಗೊತ್ತಾ? ನಮ್ಮ ಕಾಲ್ನ ರಿಸೀವೇ ಮಾಡಲಿಲ್ಲ ನೀನು. ಆಟೋ ಬೇರೆ ಫಾಸ್ಟಾಗಿ ಓಡಿಸ್ಕೊಂಡು ಬಂದ್ಬಿಟ್ಟೆ. ನಿನ್ನ ಮುಖ ನೋಡಿದ್ದು ನಿನ್ನೆ, ಅದಕ್ಕೆ ಒಂದ್ಸಲ ನಿನ್ನ ನೋಡಿ ಮಾತಾಡ್ಸಿ ಹೋಗೋಣ ಅಂತ ಬಂದ್ವಿ. ಬ್ರೋ, ಇವ್ರ್ಯಾರು? ಪ್ಯಾಸೆಂಜರ್. ಏನಪ್ಪ ಅದಿ ನೀನು ಮಗುನ ಹುಡುಕ್ತಾ ಇದೀಯ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ರೆ ನೀನು ದುಡಿಮೆ ಮಾಡ್ತಾ ಇದೀಯನಪ್ಪ. ಅಯ್ಯೋ ಇಲ್ಲ, ನನ್ನ ಮಗುನೇ ಹುಡುಕ್ತಾ ಇದ್ದಿದ್ದು. ಪಾಪ ಮಗು ಹುಷಾರಿಲ್ಲ, ಅರ್ಜೆಂಟಾಗಿ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೆ. ಅಯ್ಯೋ, ಆಸ್ಪತ್ರೆಗೆ ಹೊರಟಿದ್ಯಾ? ಮತ್ತೆ ಯಾಕೆ ಆಟೋ ನಿಲ್ಲಿಸ್ದೆ? ಅಮ್ಮ, ಅದು ನೀವು 2-3 ಸರಿ ಕಾಲ್ ಮಾಡ್ತಾ ಇದ್ರಲ್ಲ, ಅದು ಮಿರರಲ್ಲಿ ಹಿಂದೆ ನಿಮ್ಮ ಕಾರ್ ಬರೋದು ಕಾಣಿಸ್ತಾ ಇತ್ತು. ಅದಕ್ಕೆ ಆಟೋ ನಿಲ್ಲಿಸ್ದೆ. ಸಾರಿ ಬ್ರೋ, ನಾವು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡಲಿಲ್ವಲ್ಲ, ನಾವು ಅವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ಫಾಲೋ ಮಾಡಿ ತಪ್ಪು ಮಾಡಿಬಿಟ್ವಿ. ಅದೇ, ನೀನು ಬೇಗ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅದಾದ್ಮೇಲೆ ಅವ್ರನ್ನ ಮನೆವರೆಗೂ ತಲುಪಿಸ್ಬಿಟ್ಟು ಪಾಪ ಪಾಪ ಎಷ್ಟು ತೊಂದರೆ ಆಗ್ತಿದೆಯೋ ಏನೋ. ಬೇರೆಯವ್ರ ಮಗು ಬಗ್ಗೆ ನೀನು ತೋರಿಸ್ತಿರೋ ಒಳ್ಳೆತನ ನಮ್ಮನೆ ಮಗುನ ಕಾಪಾಡುತ್ತೆ. ಸರಿ ಸರಿ ಬ್ರೋ, ಹುಷಾರಾಗೊಳ್ಳು. ಮಲ್ಕೊ 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 ಸದ್ಯ ಮನೆಯಲ್ಲಿ ಸಿಕ್ಕಾಕೊಳ್ಳೋದು ಸ್ವಲ್ಪದರಲ್ಲೇ ತಪ್ಪು. ಇಲ್ಲಾಂತಿದ್ರೆ ಆದರೆ ಸಾರ್ತಿ, ಅವನ ಹುಡ್ಕೋದಕ್ಕೋಸ್ಕರ ನನ್ನ ಮನೆಯಿಂದ ಆಚೆ ಇದ್ದೀನಿ ಅಂತ ಅಮ್ಮ ಅಂದ್ಕೊಂಡಿದ್ದಾರೆ. ಅವರ ಮಾತನ್ನು ಕೇಳಿ ನನಗೆ ಸಖತ್ ಗಿಲ್ಟ್ ಕಾಡ್ತು ಸಾರ್ತಿ. ಒಂದ್ಸಲ ನಿಜ ಹೇಳಿಬಿಟ್ಲ ಅಮ್ಮ ಅರ್ಥ ಮಾಡ್ಕೊಬೋದು ಅಂತ ಅಂದ್ಕೊಂಡೆ. ಆದರೆ ನಾನು ಹೇಳೋ ಒಂದು ಸತ್ಯದಿಂದ ನಾನು ನನ್ನ ಮಗುನ ಕಳ್ಕೋಬೇಕಾಗಬಹುದು. ಯಾವ ತಂದೆ ಆದರೂ ತನ್ನ ಮಗುನ ಇನ್ಯಾರಿಗೂ ಹೇಗೆ ಕೊಡೋಕ್ಕೆ ಸಾಧ್ಯ ಹೇಳಿ? ಆದರೂ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೋ ಒಂಥರ ಗಿಲ್ಟು. ಪಾಪ ಪ್ರಜ್ಞೆಗೆ ಅವಕಾಶ ಕೊಡಬೇಡಿ ದೊಡ್ಡ ಯಜಮಾನ್ರಿಗೆ. ಯಾಕಂದರೆ
ಕರ್ಕೊಂಡು ಬಂದಿರೋದು ಬೇರೆ ಯಾರ್ದೋ ಮಗು ಅಲ್ಲ, ನಿಮ್ಮದೇ ಮಗು. ಆ ಮಗು ಮುಂದೇನು ನಿಮ್ಮ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ಮನೆಯವ್ರ ವಿಷಯ, ಹರ್ಸನಕೋಟೆ ಕೂಡಿನ ಕದ್ಕೊಂಡು ಬರೋ ಧೈರ್ಯ ಈ ಡ್ರೈವರ್ಗೆ ಹೇಗೆ ಬರುತ್ತೆ ಹೇಳಿ? ಹಾಗೆ ಬಂದಿದೆ ಅಂದರೆ ಭಗವಂತನ ಪ್ರೇರಣೆ ಅಲ್ವಾ? ಇನ್ನು ಅಖಿಲಮ್ಮ ಮತ್ತು ಮನೆಯವ್ರಿಗೂ ಕೂಡ ಈ ಮಗು ಯಾರ್ದು ಅನ್ನೋ ಸತ್ಯ ಗೊತ್ತಾಗಿ ಆದಷ್ಟು ಬೇಗ ನೀವು, ಪಾರ್ವತಿ, ಮಗು ಎಲ್ಲ ಒಟ್ಟಿಗೆ ಇರೋ ಕಾಲ ಬಂದೇ ಬರುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿರೋಣ. ನಮ್ಮ ಮಗು ಆರೋಗ್ಯವಾಗಿದೆ ಅಂತ ಗೊತ್ತಾಯ್ತಲ್ಲ, ನೀವಿನ್ನು ಧೈರ್ಯವಾಗಿರಿ, ಮನೆಗೆ ಹೊರಡಿ. ಇಲ್ಲ ಸರ್, ಡಾಕ್ಟ್ರೇನೋ ಮಗುಗೇನು ಸಮಸ್ಯೆ ಇಲ್ಲ, ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಆದರೂ ನನಗೇನೋ ಒಂಥರ ಭಯ ಸಾರ್ತಿ. ಕಾರಣ ಯಾವುದೇ ಇರಲಿ, ಸಡನ್ನಾಗಿ ಮಗು ಮೈ ಬೆಚ್ಚಗಾಗೋದು, ಆಮೇಲೆ ಶೀತ ಆಗೋದು, ಈ ಥರ ಎಲ್ಲ ಆಗಿಬಿಟ್ರೆ ಮಧ್ಯರಾತ್ರಿಲಿ ನನ್ನ ಮಗಳಿಗೆ ಅದರ ಅಪ್ಪನ ಅವಶ್ಯಕತೆ ಇರುತ್ತೆ ಅಲ್ವಾ? ಸರ್ತಿ, ಇವತ್ತು ನೀವೇ ಮನೆಗೆ ಹೋಗಿ. ಇವಳು ನಿಮಗೆ ಮಗಳಾದರೆ ನನಗೆ ಮೊಮ್ಮಗಳು. ನೀವೇ ಇವಳನ್ನ ಬಿಟ್ಟು ಹೋಗಲ್ಲ ಅಂದಮೇಲೆ ನಾನು ಹೋಗ್ತೀನಾ? ನಾನು ಇಲ್ಲೇ ಇರ್ತೀನಿ. ಆದರೂ ನಾಳೆ ಬೆಳಿಗ್ಗೆ ಆದರೂ ನೀವು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಬರಬೇಕು. ನೀವಾಗಲೇ ಮನೆ ಬಿಟ್ಟು 2 ದಿವಸ ಆಯಿತು. ಪಾರ್ವತಿ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ಸರಿ ಸಾರ್ತಿ, ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ ಹೋಗಿ ಬರ್ತೀನಿ. ಅಷ್ಟು ತನಕ ನಾನು ನನ್ನ ಪುಟಾಣಿ ಜೊತೆ ಆರಾಮಾಗಿ ಕಾಲ ಕಳಿತೀನಿ. ಕಳ್ಳರ ಮನಸ್ಸು ಹುಳ್ಳುಳ್ಗೆ ಎಂದಂಗೆ ಆಗ್ತಿದೆ ನಮ್ಮ ಕತೆ. ಮಗುನ ಕರ್ಕೊಂಡು ಬಂದಿರೋದ್ರಿಂದ ಪೊಲೀಸ್ ಜೀಪ್ ಸೌಂಡ್ ಕೇಳಿದ್ರು ಹೆದರ್ಕೊಳ್ಳೋಂಗೆ ಆಗ್ತಿದೆಯಲ್ಲ ದೊಡ್ಡದು ಮಾಡ್ರೆ. ಪೊಲೀಸ್ನವ್ರು ಮಗುನ ಹುಡುಕ್ತಾ ಇರೋದಂತೂ ಸುಳ್ಳಲ್ಲ ಅಲ್ವಾ ಸಾರ್ತಿ? ನಾವು ತುಂಬ ಹುಷಾರಾಗಿರಬೇಕು. ಅದೇನೋ ನಿಜಾನೇ. ಗುರುಗಳು ಭರವಸೆ ಕೊಟ್ಟಿರೋದ್ರಿಂದ ನನ್ನ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ನನ್ನ ಮಗು ಮುಖ ನೋಡಿದ ತಕ್ಷಣ ಮೊದಲು ಅದಕ್ಕೆ ಹಾಲು ಕೊಡಬೇಕು. ಆದರೆ ಅದಾಗುತ್ತಾ? ಮಗು ಯಾರ ಕೈಗೆ ಸಿಗಲಿ, ತಂದು ಜನನಿ ಕೈಗೆ ಅಲ್ವಾ ಕೊಡೋದು. ಮಗು ನನ್ನ ಹತ್ರ ಬರೋದಕ್ಕೆ ಅದೆಷ್ಟು ಸಮಯ ಆಗುತ್ತೋ ಏನೋ. ಛೇ, ನಾನು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಮಗು ಸಿಕ್ಕಿದ್ರೆ ಸಾಕು, ಯಾರ ಹತ್ರ ಇದ್ರೇನು. ನನ್ನ ಮಗುಗೆ ಒಂದೊಳ್ಳೆ ಪ್ರೀತಿ ಸಿಕ್ಕಿದ್ರೆ ಸಾಕು. ಏನೇ ಹೇಳಿ, ನನ್ನ ಮಗು ಅದೃಷ್ಟ ಮಾಡಿದೆ. ನನ್ನ ಹೊಟ್ಟೆಲಿರೋವಾಗ ದ್ವೇಷ ಮಾಡ್ತಿದ್ದ ರತ್ನವೇಣಿಯವ್ರಿಗೂ ನನ್ನ ಮಗಳು ಅಂದರೆ ಅಪಾರ ಪ್ರೀತಿ. ಸರ್ತಿ, ಸರ್ತಿ ಏನಾಗ್ತಾ ಇದೆ? ನೀವು ಯಾಕಿದ್ರಿ? ಮಲ್ಕೊಳ್ಳಿ ದೊಡ್ಡದು ಬಂದ್ರೆ. ಸರ್ತಿ,
ನೀವು ನೋವಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ನಾನು ನೆಮ್ಮದಿಯಿಂದ ಮಲಗೋದಕ್ಕಾಗತ್ತಾ? ಏನು ಸರ್ತಿ ಮಣಿ ನೋವಾ? ಸರಿ, ನೀವು ಕಾಲು ನೀಡಿ, ನಾನು ಕಾಲು ಹೊತ್ಕೊಡ್ತೀನಿ. ಅಯ್ಯೋ, ಏನು ಮಾತು ಅಂತ ಆಡ್ತಿದ್ದೀರಿ ನೀವು? ನನ್ನ ಕಾಲು ಹೊತ್ತದ ದೊಡ್ಡಂತಂದ್ರೆ ಸಾರ್ತಿ, ಇವಾಗ ನೀವು ಒಂದು ಮಾತು ಆಡಬಾರ್ದು. ಇವಾಗ ಅಪ್ಪಂಗೆ ಏನಾದರೂ ಈ ಥರ ಆಗಿದ್ರೆ ನಾನು ಅವರಿಗೂ ಇದನ್ನೇ ಮಾಡ್ತಾಯಿದ್ದೆ ತಾನೇ? ಹೇಳಿ, ಕಾಲು ನೀಡಿ. ಆದರೂ ಸಾರ್ತಿ, ಇವಾಗ ನೀವು ಕಾಲು ನೀಡಲಿಲ್ಲ ಅಂದರೆ ನನ್ನ ಮಗಳಿಗೆ ಎಪ್ಸಿ ನಿಮಗೆ ಬುದ್ಧಿ ಹೇಳಿಸ್ಬೇಕಾಗತ್ತೆ. ಸಾರ್ತಿ, ಯಾಕೆ ಕಣ್ಣಲ್ಲಿರು? ತುಂಬ ನೋವ್ತಾ ಇದೆಯಾ? ನೋವಿಗೆ ಬರ್ತಿರೋ ಅಳು ಅಲ್ಲ ಇದು. ನನ್ನ ಮಗಳ ಗಂಡ ನೀವು. ಆದರೂ ಮಗನ ಥರ ನನ್ನನ್ನು ಜೋಪಾನ ಮಾಡ್ತಿದ್ದೀರಲ್ಲ, ಅದು ಕೇಳು ಅಂತ. ಸಾರ್ತಿ,